ಸರ್, ನನ್ನ ಹೆಸರು ಬಸವಲಿಂಗ ಹಿರೇಮಠ ಅಂತ. ನಾನು ರಾಯಚೂರಿಂದ, ಕರ್ನಾಟಕ ರಾಯಚೂರಿಂದ. ನಾನು ಶೇರಿ ಕಾಶ್ಮೀರ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಫ್ ಕಾಶ್ಮೀರ್ ಶ್ರೀನಗರ್ಲಿಂದ ಓದ್ತಾ ಇರೋದು. ನಾವು ಹೋಗಿ 1.5 ವರ್ಷ ಆಗಿದೆ ಸರ್. ಬಟ್ ಬೇರೆಯವರೆಲ್ಲ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಈಗಿನ 6 ತಿಂಗಳಾಗಿದೆ ಬಂದು. ಬಟ್ ನಾವು ಕೆಲವೊಂದಿಷ್ಟು ಒಂದು 4 ರಿಂದ 5 ಜನ 1.5 ವರ್ಷ ಆಗಿದೆ ಸರ್. ಈಗಿನ ಪರಿಸ್ಥಿತಿ ಅಲ್ಲಿದೆ ಅಲ್ವಾ, ಈಗ ಏನು ಯುದ್ಧದ ವಾತಾವರಣ ಏನಲ್ಲಿ ಕವಿದಿದೆ ಅಲ್ವಾ, ಅದಕ್ಕೋಸ್ಕರ ನಮಗೆ ಭಯ ಬಿದ್ದು ಸರ್ಕಾರದ ಮೊರೆ ಹೋದಾಗ ಅದು ಸರ್ಕಾರದವರು ಕೂಡ ನಮಗೆ ಈ ಥರ ಏನು ಅಪ್ರೋಚ್ ಮಾಡಬೇಕು, ಯಾವ ಥರ ಅಪ್ರೋಚ್ ಮಾಡಬೇಕು ಎಂಬುದೆಲ್ಲ ಹೇಳ್ಕೊಟ್ಟು HD ಕುಮಾರಸ್ವಾಮಿ ಸಾಹೇಬರಾಗಿರ್ಬೋದು, ನಿಖಿಲ್ ಸಾಹೇಬರಾಗಿರ್ಬೋದು, ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ಆಗಿರ್ಬೋದು, ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಆಗಿರ್ಬೋದು, ಎಲ್ಲ ಸಹಕರಿಸಿ ನಮ್ಮನ್ನು ಇಲ್ಲಿ ಸುರಕ್ಷಿತವಾಗಿ ಕರೆತಂದಿದ್ದಾರೆ. ಅವ್ರಿಗೆ ನಾವು ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ. ಅಲ್ಲಿನ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ? ತಾವು ಕಣ್ಣಾರೆ ಕಂಡ ಹಾಗೆ ತಮಗೆ ಯಾವ ರೀತಿ ಅನುಭವಗಳಾಯ್ತಾ ಏನು ಅಂತ? ಸದ್ಯದ ಪರಿಸ್ಥಿತಿ ಕೂಡ ತುಂಬ ಭಯ ಪಡುವಂಥ ವಾತಾವರಣನೇ ಇದೆ ಆಲ್ರೆಡಿ. ಲೈಕ್ ನಾವು ಯಾವುದನ್ನು ನಾವು ಅಲ್ಲಿ ಊಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇದೇ ಟೈಮಲ್ಲಿ ಈ ಥರ ಆಗುತ್ತೆ, ಆ ಥರ ಆಗುತ್ತೆ ಅಂತ. ಯಾಕಂದರೆ ನಾವು ಇಲ್ಲಿ ನಿನ್ನೆ ನೀವು ಗಮನಿಸ್ಬೋದು, ಲೈಕ್ ಕದನ ವಿರಾಮ ಆದಮೇಲೆ ನಾವು ಸಡನ್ನಾಗಿ ದಾರಿಲಿ ಬರಬೇಕಾದ್ರೆ ಅದು ಲೈಕ್ ಮತ್ತೆ ಏನೋ ಒಂದು ಕಡೆ ಆಯಿತು. ಬಟ್ ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ, ಸರಿಯಾದಂಥ ಮಾಹಿತಿ ಇಲ್ಲ. ಯಾಕಂದರೆ ಆ ಟೈಮಲ್ಲಿ ನಮ್ಮ ಹತ್ರ ಲೈಕ್ ನಮ್ಮ ಫೋನಲ್ಲಿ ಚಾರ್ಜ್ ಇಲ್ಲ, ಮತ್ತು ಸೋಷಿಯಲ್ ಮೀಡಿಯಾ ನೋಡೋಷ್ಟು ನಮ್ಗೆ ಟೈಮ್ ಕೂಡ ಇದ್ದಿಲ್ಲ, ಮತ್ತು ಬ್ಲ್ಯಾಕ್ಔಟ್ ಕೂಡ ಇತ್ತು ಜಮ್ಮಲ್ಲಿ. ಇದೆಲ್ಲ ಅದು ವಾತಾವರಣ ನೋಡಿದ ಮೇಲೆ ಅಲ್ಲಿ ಯಾವುದು ನಾವು ಊಹಿಸಿಕೊಳ್ಳೋಲ್ಲ ಆಗಲ್ಲ ಸರ್. ಹಲೋ ಸರ್.